ನಮಸ್ತೆ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಪ್ರಾಡಕ್ಟ್ ರೂಲ್ ಬಗ್ಗೆ ತಿಳಿದುಕೊಳ್ಳೋಣ. ಫಾರ್ಮುಲಾಸ್ ಅನ್ನು ನೋಡೋಣ. ಸೊ ಡಿ ಬೈ ಡಿ ಎಕ್ಸ್ ಯು ಇಂಟು ವಿ ಇಸ್ ಈಕ್ವಲ್ ಟು, ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್. ಸೊ ಫಸ್ಟ್ ನಾವು ಫಸ್ಟ್ ಫಂಕ್ಷನ್ನ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಪ್ಲಸ್ ನೆಕ್ಸ್ಟ್ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸೆಕೆಂಡ್ ಫಂಕ್ಷನ್ನ ಹಾಗೆ ಇಡ್ತೀವಿ. ನೆಕ್ಸ್ಟ್ ಥರ್ಡ್ ಟರ್ಮ್ ಪ್ರಾಡಕ್ಟ್ ರೂಲ್, ಡಿಫ್ರೆನ್ಸಿಯೇಷನ್ ಆಫ್ u v w. So this is the first function, this is the second function and this is the third function. So now first function na differentiate ಮಾಡ್ತೀವಿ u and second function na ಹಾಗೆ ಇಡ್ತೀವಿ, third function ಕೂಡ as it is ಹಾಗೆ ಇರುತ್ತೆ. Now plus, so first function na ಹಾಗೆ ಇಡ್ತೀವಿ and second function differentiate ಮಾಡ್ತೀವಿ, third function na as it is ಹಾಗೆ ಇಡ್ತೀವಿ. Now ಫಸ್ಟ್ ಫಂಕ್ಷನ್ನ ಹಾಗೆ ಇಡ್ತೀವಿ, ಸೆಕೆಂಡ್ ಫಂಕ್ಷನ್ ಹಾಗೆ ಇಡ್ತೀವಿ, ಥರ್ಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ದಿಸ್ ಇಸ್ ದ ಥರ್ಡ್ ಟರ್ಮ್ ಪ್ರಾಡಕ್ಟ್ ರೂಲ್ ಇದು. ಸೊ ಇದ್ರ ಬೇಸ್ ಮೇಲೆ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಎಕ್ಸಾಂಪಲ್ಸ್ 1. Example 1. If y is equal to x cube log x cube into log x, find dy by dx. Now solution. So the given function is y is equal to x cube into log x. So this is the product rule alli ide. So this is the first function and this is the second function. Now differentiate both side with respect to x. So differentiation of y is dy by dx is equal to, so first function na ನಾವು, so this is the first function, so apply the formula in product rule. So this is the first function, ಹಾಗೆ ಇಟ್ಕೊಳ್ತೀವಿ x cube ಅನ್ನ. So second function differentiate ಮಾಡ್ತೀವಿ log x plus ಫಸ್ಟ್ ಫಂಕ್ಷನ್ನ ನಂತರದಲ್ಲಿ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಎಕ್ಸ್ ಕ್ಯೂಬ್. ಸೊ ಸೆಕೆಂಡ್ ಫಂಕ್ಷನ್ನ ಹಾಗೆ ಬರಿತೀವಿ. ಸೊ ನಾವು ಎಕ್ಸ್ ಕ್ಯೂಬನ್ನು ಹಾಗೆ ಬರಿತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಆಗುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x² ಆಗುತ್ತೆ ಇಂಟು ಲಾಗ್ ಎಕ್ಸ್. ಸೊ ನಾವು, ಸೊ ಎಕ್ಸ್ ಕ್ಯೂಬ್ ಇದೆ, 1 upon x ಇದೆ, so 1x cancel here. Now x square plus 3x² into log x. So this is the answer. So now another example. Example 2. If y is equal to x plus 5 into 3x² plus 7x plus 9. If find dy by dx. Solution. So y is equal to x plus 5 into 3x² plus 7x plus 9. The given the solution is y is equal to x plus 5 into 3x² plus 7x plus 9 ಇದೆ. So this is the first function and this is the second function. So apply the product rule. Now differentiate with respect to x. So dy by dx is equal to first function. So as it is first function ಹಾಗೆ ಬರಿತೀವಿ and differentiation of second function 7x plus 9 ಇದೆ, ಪ್ಲಸ್ ನಂತರದಲ್ಲಿ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ x plus 5 into, so as it is ಸೆಕೆಂಡ್ ಫಂಕ್ಷನ್ನ ಆಸ್ ಇಟ್ ಇಸ್ ಹಾಗೆ ಬರಿತೀವಿ 3x² plus 7x
plus 9. Now so x plus 5 ಇದೆ. Now x plus 5 into, so differentiation of 3x square ಅಂದರೆ 6x ಆಗುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 7x ಅಂದರೆ 7, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 9 ಅಂದರೆ ಇಟ್ ಇಸ್ ಅ ಕಾನ್ಸ್ಟೆಂಟ್ ಇದೆ, ಸೊ ಹಾಗಾಗಿ ಇದು 0 ಆಗುತ್ತೆ. ಪ್ಲಸ್ ಸೊ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ x ಪ್ಲಸ್ 5 ಅಂದರೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ x ಅಂದರೆ ದಿಸ್ ಇಸ್ 1 ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ 5 ಅಂದರೆ ಅದು ಕಾನ್ಸ್ಟೆಂಟ್ ಇದೆ, ಸೊ ಹಾಗಾಗಿ 0 ಇಂಟು ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್, ಸೊ ಇದು ಡಿಫ್ರೆನ್ಸಿಯೇಷನ್ ಬರಲ್ಲ, ಸೊ ಆ್ಯಸ್ ಇಟ್ ಈಸ್ 3x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 9. Now so x plus 5 dy by dx is equal to x plus 5 into 6x plus 7 6x plus 7 plus 1, so 1 plus 0 ಇದೆ, so 1 into 3x square plus 7x 3x square plus 7x plus 9. So now x plus 5 into 6x plus 7 ಇದೆ, so 6x into x ಅಂದರೆ 6x square plus 6 5s ಅಂದರೆ 30x ಆಗುತ್ತೆ, ಪ್ಲಸ್ 7x ಅಂದರೆ 7x 7 into x 7x ಪ್ಲಸ್ 7 5s 35 ಪ್ಲಸ್, ಸೊ 3x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 9 ಇಂಟು 1 ಅಂತ ಮಾಡಿದರೆ 3x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 9 ಆಗುತ್ತೆ. ನಾವು 6x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಇದೆ, ಸೊ ದಿಸ್ ಇಸ್ ದ ಕಾಮನ್ ಇದೆ, ಸೊ ಹಾಗಾಗಿ 6 ಪ್ಲಸ್ 3 ಅಂದರೆ 9x ಸ್ಕ್ವೇರ್ ಆಗುತ್ತೆ, ಪ್ಲಸ್ 30x ಇದೆ ಪ್ಲಸ್ 7x ಇದೆ ಆ್ಯಂಡ್ 7x ಇದೆ, ಸೊ 44x ಆಗುತ್ತೆ. 44x ಪ್ಲಸ್ 35 ಪ್ಲಸ್ 9 ಅಂದರೆ 44. ಸೊ ದಿಸ್ ಇಸ್ ದ ಆನ್ಸರ್. ಸೊ ಫಾರ್ another example third one. If y is equal to 5 cot x plus secant x into tan x plus 420, find dy by dx. Now solution. So y is equal to, the given function inputidare, y is equal to 5 cot x plus secant x into tan x plus 420. Now differentiate both side with respect to x anta ಮಾಡೋಣ. So now differentiation of y is dy by dx is equal to, so differentiation of 5 into differentiation of cot x, so differentiation of cot x plus secant x and tan x ಇದೆ, so differentiation of secant x into tan x plus different derivative of 420. Now so 5 into differentiation of cot x, differentiation of cot x is a minus cosecant square x plus, so ಇಲ್ಲಿ first function and this is second function, so this is the uv product rule ಅಲ್ಲಿದೆ. ಸೊ ಫಸ್ಟ್ ಫಂಕ್ಷನ್ನ ಹಾಗೆ ಇಡ್ತೀವಿ, secant x and differentiation of second function tan x plus, and so first function na differentiate ಮಾಡ್ತೀವಿ secant x into tan x plus differentiation of 420 ಅಂದರೆ this is the constant ಇದೆ, ಇದು ಕಾನ್ಸ್ಟೆಂಟ್ ಇದೆ, ಸೊ ಹಾಗಾಗಿ
this is 0. Now minus 5 cosecant square x plus secant x into tan x ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ tan x ಅಂದರೆ secant square x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ secant x ಅಂದರೆ secant x into tan x into tan x. ಸೊ ಡಿಫ್ರೆನ್ಸಿಯೇಷನ್ ಆಫ್ secant x ಅಂದರೆ secant x and tan x ಆಗುತ್ತೆ. ನಾವು minus 5 cosecant square x plus secant x into secant square x ಅಂದರೆ secant cube x ಆಗುತ್ತೆ. secant cube x plus secant x into tan x ಅಂದರೆ tan square x. Now dy by dx. This is the answer. Now another example. Fourth one. Now if y is equal to x into sin x e power x, find dy by dx. ಇದು 3 term product rule ಇದೆ. So now solution. So now y is equal to x into sin x into e power x. So the given function ಕೊಟ್ಟಿದ್ದಾರೆ x into sin x into e power x ಇದೆ. This is the first function, this is the second function and this is the third function. So now apply the product rule in the 3 term product rule ಅನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. Now differentiate both side with respect to x. Now dy by dx, differentiation of y is dy by dx is equal to differentiation of first function and so as it is now second function as it is, now e power x is also as it is plus. So first function ಹಾಗೆ ಇಟ್ಕೊಂಡು second function differentiate ಮಾಡ್ತೀವಿ sin x into third function as it is ಹಾಗೆ ಬರಿತೀವಿ. Next so first function ಹಾಗೆ ಬರ್ತೀವಿ, second function ಹಾಗೆ ಬರಿತೀವಿ. So third function differentiate ಮಾಡ್ತೀವಿ, e power x ಆಗುತ್ತೆ. So dy by dx is equal to, so differentiation of x andre, so differentiation of x value is 1 into now sin x into e power x plus, so x into differentiation of sin x is also cos x, differentiation of sin x andre cos x ಆಗುತ್ತೆ into as it is now e power x plus, so x into sin x, so differentiation of e power x andre, so it is a e power x ಆಗುತ್ತೆ. Now dy by dx is equal to, so 1 into sin x into e power x andre sin x e power x plus x into cos x e power x plus x into sin x e power x. So now e power x ಅನ್ನ ಕಾಮನ್ ತೆಗೆದಾಗ so sin x plus cos x into x ಆಗುತ್ತೆ, x into cos x ಆಗುತ್ತೆ plus x into sin x ಆಗುತ್ತೆ. Now dy by dx is equal to, so e power x ಅನ್ನ ಕಾಮನ್ ತೆಗಿತೀವಿ, so sin x plus x into cos x plus x into sin x. So this is the answer.